ಇವತ್ತು ನಮಗೆಲ್ಲ ಅತ್ಯಂತ ಪವಿತ್ರವಾದಂಥ ದಿನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ನಾವೆಲ್ಲರೂ ಭಾಳ ಪುಣ್ಯ ಮಾಡಿವಿ ಅಂತೇಳಿ ತಿಳ್ಕೊಳ್ಬೇಕು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವಾದ ಇಂದು ಕರ್ನಾಟಕದಲ್ಲಿ ಮಾನವ ಸರಪಳಿಯನ್ನು ಮಾಡಿ ಇಡೀ ದೇಶಕ್ಕೆ ಮಾದರಿಯಾದಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ನಾನು ಭಾಳಷ್ಟು ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನುವಂಥದ್ದೇನು ತತ್ವ ಇದೆ, ಆ ತತ್ವವನ್ನು ಎಲ್ಲ ಕಾರ್ಯಕ್ರಮದಲ್ಲಿ ಮೂಡಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ. ದೇಶದ ಸರ್ವತೋಮುಖ ಅಭಿವೃದ್ಧಿ ಸಲುವಾಗಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಭಾರತದ ಸಂವಿಧಾನ ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂದು ತಮ್ಮ ನಿರ್ಣಯವನ್ನು ಸರಿಯಾದ ರೀತಿಯಿಂದ ಬ್ರಿಟಿಷರು ಬಿಟ್ಟು ಹೋಗುವಾಗ ಹೇಳದಿದ್ದರೆ ನಾವೆಲ್ಲ ಇವತ್ತು ಎಲ್ಲಿರ್ತಿದ್ದೀವೋ ನಮಗೆ ಗೊತ್ತಿರಲಿಲ್ಲ. ಪ್ರಜಾಪ್ರಭುತ್ವ ಅನ್ನೋ ಕಲ್ಪನೆಯನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇರ್ತಿಲ್ಲ. ಇಡೀ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದಂಥ ಪ್ರಜಾಪ್ರಭುತ್ವ ನಮ್ಮ ಭಾರತ ದೇಶದ್ದು. ಇಡೀ ಜಗತ್ತಿನಲ್ಲಿ ಎಲ್ಲ ರೀತಿಯಿಂದ ಚುನಾವಣೆ ಮೂಲಕ ಜನರನ್ನು ಆರಿಸಿ ಕಳಿಸುವಂಥ ಪದ್ಧತಿ ನಮ್ಮ ದೇಶದಲ್ಲಿ ಒಂದು ಮತವ ಎಷ್ಟು ಅದನ್ನು ಪ್ರಾಶಸ್ತ್ಯ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರಧಾನಮಂತ್ರಿಗೆ ಮುಖ್ಯಮಂತ್ರಿಗೆ ಇದ್ದಂಥ ಒಂದು ಮತದ ಬೆಲೆ ಒಬ್ಬ ಸಾಮಾನ್ಯ ಕಾರ್ಮಿಕನಿಗೂ ಕಸ ಹೊಡೆಯುವಂಥವ್ರಿಗೂ ಸಹಿತ ಒಂದೇ ರೀತಿಯಿಂದ ಮತದ ಬೆಲೆ ಇರ್ತಿದೆ ಅನ್ನೋದು ಇಡೀ ಜಗತ್ತಿನಲ್ಲಿ ನಾವು ತೋರಿಸಿಕೊಟ್ಟಿವಿ ಅನ್ನುವಂಥ ಭಾವನೆಯನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತೀನಿ. ಇವತ್ತು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದಿಂದ ಅನೇಕ ಜನ ಇವತ್ತು ನಮ್ಮ ದೇಶವನ್ನು ನಮ್ಮ ರಾಜ್ಯವನ್ನು ಉತ್ತಮವಾದಂಥ ರೀತಿಯಿಂದ ಜನಪ್ರತಿನಿಧಿ ಸರ್ಕಾರ ನಡೆಸಿಕೊಂಡು ಹೋಗುವಂಥ ದಿನ. ಈ ಹಿನ್ನೆಲೆಯಲ್ಲಿ ಸಚಿವರಾದಂಥ ಮಹದೇವಪ್ಪನವರು ಎಲ್ಲ ರೀತಿಯಿಂದ ನಮ್ಮ ಕರ್ನಾಟಕ ಸರ್ಕಾರ ಯಾವ್ಯಾವ ಪ್ರಗತಿಯನ್ನು ಮಾಡಿದೆ, ಏನೇನು ಮಾಡಿದೆ ಅನ್ನೋದನ್ನು ಹೇಳಿದರು. ಒಂದು ಭಾರತದ ಸಂವಿಧಾನವನ್ನು ಇವತ್ತು ಅವ್ರು ಏನು ಹೇಳಿದರು, ಶಾಲೆಯಲ್ಲಿ ಎಲ್ಲ ಮಕ್ಕಳು ಬಾಯ್ಪಾಟ್ನಿಂದ ಹೇಳುವಂಥದ್ದು ಏನಾದರೂ ಒಂದು ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ಒಂದೇ ಅನ್ನೋದನ್ನು ನಾವು ಹೇಳಬೇಕಾಗ್ತಿದೆ. ಪ್ರತಿಯೊಂದು ಹಂತದಲ್ಲಿ ಶಾಲೆಯ ಮಕ್ಕಳೆಲ್ಲ ಸಂವಿಧಾನವನ್ನು ಬಾಯ್ಪಾಟ್ ಮಾಡಿ ಹೇಳ್ತಾರೆ, ಪ್ರೇಯರ್ ಆಗೋಕ್ಕಿಂತ ಮೊದಲು ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಒಟ್ಟಾರೆ ಇವತ್ತು ಹೇಳಬೇಕಂದ್ರೆ ಕರ್ನಾಟಕ ಸರ್ಕಾರ ಮಾನವ ಸರಪಳಿಯನ್ನು ಮಾಡಿ ಬೀದರದಿಂದ ಚಾಮರಾಜನಗರವರೆಗೆ ಈ ಮಾನವ ಸರಪಳಿಯನ್ನು ಮಾಡೋದ್ರಿಂದ ಇಡೀ ಜಗತ್ತಿನಲ್ಲಿ ಅಥವಾ ಇಡೀ ಭಾರತ ದೇಶದಲ್ಲಿ ನಾವೊಂದು ದೊಡ್ಡದಾದಂಥ ಪ್ರಜಾಪ್ರಭುತ್ವ ಕೊಟ್ಟಂಥ ಗೌರವ ಎಂದು ನಾನು ಭಾವಿಸಿದ್ದೀನಿ. ಈ ಹಿನ್ನೆಲೆಯಲ್ಲಿ ನಾವು ಬರುವಂಥ ದಿನಮಾನಗಳಲ್ಲಿ ಈ ದೇಶವನ್ನು ಇನ್ನೂ ಈ ರಾಜ್ಯವನ್ನು ಹೆಚ್ಚು ಪ್ರಗತಿಪರವಾದಂಥ ಹಾದಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿದ್ದಂಥ ನಂಬಿಕೆಯನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸುವಂಥ ಕೆಲಸವನ್ನು ನೀವೆಲ್ಲರೂ ಮಾಡೋಣ. ನಮ್ಮ ಯುವ ಪೀಳಿಗೆ ಇದನ್ನೆಲ್ಲ ತಿಳ್ಕೊಳ್ಬೇಕು. ಇಂಥ ಕಾರ್ಯಕ್ರಮ ಮಾಡೋದರಿಂದ ಕರ್ನಾಟಕದಲ್ಲಿ ಯುವ ಪೀಳಿಗೆ ಸಾಮಾನ್ಯ ಜನರು ಪ್ರಜಾಪ್ರಭುತ್ವ ಬಗ್ಗೆ ಕಲ್ಪನೆ ಇಟ್ಟುಕೊಳ್ಳುವಂಥ ಇದೊಂದು ಕಾರ್ಯಕ್ರಮ ಆಗಿದೆ. ಇವತ್ತು ಅಂತಾರಾಷ್ಟ್ರೀಯ ಈ ಸಂವಿಧಾನದ ದಿನಾಚರಣೆಯನ್ನು ಆಚರಿಸುವಂಥ ಈ ದಿನದಲ್ಲಿ ನಾವೆಲ್ಲರೂ ಭಾಗಿಯಾಗಿರೋದು ನಮ್ಮೆಲ್ಲರ ಸುದೈವ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಕರ್ನಾಟಕ ಇನ್ನೂ ಪ್ರಗತಿಪರವಾದಂಥ ರೀತಿಯಲ್ಲಿ ಹೋಗಲಿ ಅನ್ನುವಂಥ ಶುಭವನ್ನು ಹಾರೈಸಿ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.